ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ. ನನ್ನೆಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ. ಲಲಿತಾ ಸಹಸ್ರನಾಮದ ದಿನಕ್ಕೊಂದು ನಾಮ ಭಾವಾರ್ಥ ಸರಣಿಗೆ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತವನ್ನು ಹೇಳ್ತಾ ನಾವಿಂದು ಲಲಿತಾ ಸಹಸ್ರನಾಮದ 61ನೆಯ ನಾಮವಾಗಿರತಕ್ಕಂತಹ ಸುಧಾಸಾಗರ ಮಧ್ಯಸ್ಥಾಯಿ ನಮಃ ಎಂಬಂತಹ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಪರಶಿವನಿಂದ ಹಿಡಿದು ಪ್ರತಿಯೊಬ್ಬ ಸಾಧಕನೂ ಸಹ ಅರಸುವಂತಹ ಆ ಪರಮಾನಂದ ಎಲ್ಲಿದೆ ಎಂಬುದಾಗಿ, ತಾಯಿ ಲಲಿತಾಂಬಿಕೆ ಎಲ್ಲಿ ನೆಲೆಸಿದ್ದಾಳೆ ಎಂಬುದನ್ನು ಸಾಧಕನ ಪ್ರಶ್ನೆಗೆ ಉತ್ತರವಾಗಿ ವಾಕ್ ದೇವತೆಗಳು ತಾಯಿಯ ವಿಳಾಸವನ್ನು ಈ ನಾಮದಲ್ಲಿ ಅತ್ಯಂತ ರಮಣೀಯವಾಗಿ ವರ್ಣಿಸಲ್ಪಟ್ಟಿರ್ತಕ್ಕಂತಹದ್ದು. ಸುಧಾಸಾಗರ ಮಧ್ಯಸ್ಥ ಅಂತಂದರೆ ಅಮೃತದ ಮಹಾಸಾಗರದ ನಟ್ಟ ನಡುವೆ ಕುಳಿತು ಜಗತ್ತನ್ನು ಆಳುತ್ತಿರುವಂತಹ ಮಹಾರಾಜ್ಞಿ, ಅವಳಿಗೆ ನಮಸ್ಕಾರ ಎಂಬಂತಹದ್ದು ಇದರ ಭಾವಾರ್ಥವಾಗುವಂತಹದ್ದು. ಜಗನ್ಮಾತೆ ವಾಸಸ್ಥಾನವನ್ನು ಆಗಮಶಾಸ್ತ್ರಗಳು ಶ್ರೀಪುರ ಅಥವಾ ಮಣಿದ್ವೀಪ ಎಂದು ಕರೀತಾ ಇರತಕ್ಕಂಥದ್ದು. ಇದು ಬ್ರಹ್ಮ ವಿಷ್ಣು ರುದ್ರರ ಲೋಕಗಳಿಗಿಂತಲೂ ಕೂಡ ಮೇಲಿರುವಂತಹ ಅತ್ಯುನ್ನತ ಲೋಕವಾಗಿರತಕ್ಕಂತಹದ್ದು. ದೇವಿಯು ಈ ಶ್ರೀಪುರವನ್ನು 25 ಕೋಟೆಗಳ ಪ್ರಾಕಾರಗಳ ಆವಾರಗಳಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂತಹದ್ದು. ಆ ಕೋಟೆಗಳನ್ನೆಲ್ಲ ದಾಟಿ ಹೋದಾಗ ಒಳಗೆ ಚಿಂತಾಮಣಿ ಗ್ರಹ ಸಿಗುವಂತಹದ್ದು. ಆ ಚಿಂತಾಮಣಿ ಗ್ರಹವು ಎಲ್ಲಿದೆ ಗೊತ್ತೇ? ಅದುವೇ ಸುಧಾಸಾಗರ ಮಧ್ಯದಲ್ಲಿರುವಂತಹ ಕಲ್ಪ ವೃಕ್ಷಗಳ ವನದಲ್ಲಿರುವಂತಹ ರತ್ನ ದ್ವೀಪವಾಗಿರತಕ್ಕಂತಹದ್ದು. ಆದಿಶಂಕರಾಚಾರ್ಯರು ತಮ್ಮ ಸೌಂದರ್ಯ ಲಹರಿಯಲ್ಲಿ 8ನೆಯ ಶ್ಲೋಕದಲ್ಲಿ ಈ ನಾಮದ ಅರ್ಥವನ್ನು ಅತ್ಯದ್ಭುತವಾಗಿ ಚಿತ್ರಿಸಿರತಕ್ಕಂತಹದ್ದು. ಸುಧಾ ಸಿಂಧೋರ್ಮಧ್ಯೆ ಸುರವಿಟಪೆ ವಾಟೀ ಪರಿವ್ರತೆ ಮಣಿದ್ವೀಪೇ ನೀಪೋಪವನವತಿ ಚಿಂತಾಮಣಿಗೃಹೇ ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದಲಹರೀಂ ಅಂತಂದರೆ, ಎಲೈ ತಾಯಿ ಸುಧಾಸಾಗರ ಅಂತಂದರೆ ಅಮೃತ ಸಮುದ್ರದ ಮಧ್ಯದಲ್ಲಿರುವಂತಹ ಕಲ್ಪ ವೃಕ್ಷಗಳ ಹಾಗೂ ಕದಂಬ ವೃಕ್ಷಗಳ ತೋಟದಿಂದ ಆವೃತವಾದ ಮತ್ತು ಮಣಿದ್ವೀಪದಲ್ಲಿರುವಂತಹ ಚಿಂತಾಮಣಿ ಗ್ರಹದಲ್ಲಿ ಸದಾಶಿವನನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಮಲಗಿರುವಂತಹ ಚಿದಾನಂದಲಹರಿ ಸ್ವರೂಪಿಣಿಯಾಗಿರತಕ್ಕಂತಹ ನಿನ್ನನ್ನು ಕೇವಲ 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 ಪುಣ್ಯಾತ್ಮರು ಮಾತ್ರ ಧ್ಯಾನಿಸಲು ಸಾಧ್ಯ ಎಂಬುದಾಗಿ ನೋಡಿ. ಇಲ್ಲಿ ಸೌಂದರ್ಯ ಲಹರಿಯ ಸುಧಾ ಸಿಂಧೋರ್ ಮಧ್ಯೆ ಎಂಬಂತಹ ಪದವೇ ಲಲಿತಾ ಸಹಸ್ರನಾಮದ ಸುಧಾಸಾಗರ ಮಧ್ಯಸ್ಥ. ಇಲ್ಲಿ ತಾಯಿಯ ಅಮೃತದ ಸಮುದ್ರದ ಮಧ್ಯೆ ಇರುವಂತಹ ಬಿಂದುವಿನಲ್ಲಿ ಅಂತಂದರೆ ಶ್ರೀಚಕ್ರದ ಬಿಂದುವಿನಲ್ಲಿ ಆಸೀನಳಾಗಿದ್ದಾಳೆ ಎಂಬುದಾಗಿ. ಇನ್ನು ಯೋಗಶಾಸ್ತ್ರದ ಪ್ರಕಾರ ಈ ಮನುಷ್ಯನ ದೇಹವೇ ಶ್ರೀಪುರ. ಶರೀರಂ ಚಿಂತೆಯದಾದೋ ನಿಜಂ ಶ್ರೀಚಕ್ರ ರೂಪಿಣಂ ಎಂಬುದಾಗಿ ಹೇಳುವಂತಹದ್ದು. ನಮ್ಮ ಬೆನ್ನೆಲುಬಿನ ಕೆಳಭಾಗದಲ್ಲಿರುವಂತಹ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿಯಾಗಿ ದೇವಿ ನೆಲೆಸಿರ್ತಕ್ಕಂತಹದ್ದು. ಸಾಧಕನು ಯೋಗ ಅಥವಾ ಧ್ಯಾನ ಭಕ್ತಿಗಳಿಂದ ಆ ಶಕ್ತಿಯನ್ನು ಎಚ್ಚರಿಸಿದಾಗ ಅವಳು ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ ಮತ್ತು ಆಜ್ಞಾಚಕ್ರಗಳನ್ನು ಭೇದಿಸಿಕೊಂಡು ತಲೆಯ ಮೇಲ್ಭಾಗದಲ್ಲಿರುವಂತಹ ಸಹಸ್ರಾರ ಚಕ್ರವನ್ನು ತಲುಪುವಂತಹದ್ದು. ಅಲ್ಲಿಯೇ ಶಿವಶಕ್ತಿಯರ ಐಕ್ಯವಾಗುವಂತಹದ್ದು. ಸಹಸ್ರಾರ ಚಕ್ರವೇ ಸಹಸ್ರ ದಳಗಳ ಕಮಲವಾಗುವಂತಹದ್ದು. ಅದರ ಮಧ್ಯದಲ್ಲಿ ಚಂದ್ರಮಂಡಲವಿರುವಂತಹದ್ದು. ಕುಂಡಲಿನಿ ಶಕ್ತಿಯು ಅಲ್ಲಿರುವಂತಹ ಪರಶಿವನೊಡನೆ ಐಕ್ಯವಾದಾಗ ಆ ದಿವ್ಯವಾಗಿರತಕ್ಕಂತಹ ಮಿಲನದಿಂದ ಆ ಚಂದ್ರಮಂಡಲವು ಕರಗಿ ಆನಂದಾಮೃತವು ಜಿನುಗಲು ಪ್ರಾರಂಭವಾಗುವಂತಹದ್ದು. ಆಗ ಇಡೀ ಸಹಸ್ರಾರ ಚಕ್ರವು ಅಮೃತದಿಂದ ತುಂಬಿ ಹೋಗುವಂತಹದ್ದು. ಆ ಅಮೃತದ ಸರೋವರವೇ ಸುಧಾಸಾಗರ. ಆನಂದದ ಅಮೃತದ ಮಧ್ಯದಲ್ಲಿ ಶಿವನೊಂದಿಗೆ ಒಂದಾಗಿ ಕುಳಿತಿರುವಂತಹ ಅವಳೇ ಸುಧಾಸಾಗರ ಮಧ್ಯಸ್ಥ ಎಂಬುದಾಗಿ ಆಗುವಂಥದ್ದು. ಇದನ್ನೇ ಶಂಕರಾಚಾರ್ಯರು ಸೌಂದರ್ಯ ಲಹರಿಯ 10ನೆಯ ಶ್ಲೋಕದಲ್ಲಿ ಪುನಃ ಹೇಳುವಂತಹದ್ದು. ಸುಧಾಧಾರಾ ಸಾರೈಶ್ಚರ್ಣ ಯುಗಲಾಂತರ ವಿಗಳಿತೈ
ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಂನಾಯ ಮಹಸಃ ಎಂಬುದಾಗಿ. ಅಂತಂದರೆ ಸಹಸ್ರಾರದಿಂದ ಸುರಿಯುವಂತಹ ಆ ಸುಧೆಯ ಆಧಾರದಿಂದ ಇಡೀ ದೇಹದ 72,000 ನಾಡಿಗಳು ಜೀವ ಚೈತನ್ಯವನ್ನು ಹೊಂದಿ ಸಾಧಕನಿಗೆ ದೇಹ ಭಾವವನ್ನು ಮರೆಸಿ ಬ್ರಹ್ಮಭಾವವನ್ನು ನೀಡುವವಳು ಆಕೆ ಎಂಬುದಾಗಿ. ಯೋಗಿಗೆ ಆ ಸುಧೆಯ ಪಾನವೇ ಶಾಶ್ವತವಾಗಿರತಕ್ಕಂತಹ ತೃಪ್ತಿಯಾಗುವಂತಹದ್ದು. ಅಂತಹವರು ಬ್ರಹ್ಮಜ್ಞಾನಿಗಳು ಎನಿಸಿಕೊಳ್ಳುವಂತಹದ್ದು. ವೇದಾಂತ ಹಾಗೂ ತತ್ವಜ್ಞಾನದ ದೃಷ್ಟಿಕೋನದಿಂದ ಇಲ್ಲಿ ಸುಧಾ ಎಂತಂದರೆ ಬ್ರಹ್ಮಾನಂದ. ವೇದಾಂತದ ದೃಷ್ಟಿಯಲ್ಲಿ ಜಗತ್ತು ಎನ್ನುವುದು ಒಂದು ಭವಸಾಗರ, ಸಂಸಾರದ ದುಃಖದ ಸಮುದ್ರ ಅದೊಂದು. ಜನನ ಮರಣ ರಾಗದ್ವೇಷ ಕಷ್ಟದ ಕಡಲುಗಳು ಇದು. ಆದರೆ ಯಾರು ತಮ್ಮ ಅಹಂಕಾರವನ್ನು ಬಿಟ್ಟು ಅಂತರಂಗದಲ್ಲಿರುವಂತಹ ಆತ್ಮಸ್ವರೂಪಿಣಿಯಾದ ಲಲಿತಾಂಬಿಕೆಯನ್ನು ಅರಿಯುತ್ತಾರೆಯೋ ಅವರಿಗೆ ಭವಸಾಗರವೇ ಸುಧಾಸಾಗರವಾಗಿ ಬದಲಾಗುತ್ತದೆ ಎಂಬುದಾಗಿ. ಭವಸಾಗರದಲ್ಲಿ ಮುಳುಗಿದರೆ ಕಣ್ಣೀರು ಅಂತಂದರೆ ಸಮುದ್ರದಲ್ಲಿರುವಂತಹದ್ದು ಉಪ್ಪು ನೀರು, ಅದು. ಸುಧಾಸಾಗರದಲ್ಲಿ ಮುಳುಗಿದರೆ ಅದು ಆನಂದದ ಕಣ್ಣೀರು ಅಂದರೆ ಅಮೃತ. ಅದು ಮನುಷ್ಯನು ಹೊರಗಿನ ಪ್ರಪಂಚದಲ್ಲಿ ಆನಂದವನ್ನು ಹುಡುಕ್ತಾ ಇರುವಂತಹದ್ದು, ಹಣ ಅಧಿಕಾರ ಕೀರ್ತಿಯಲ್ಲಿ ಅಮೃತವನ್ನು ಹುಡುಕ್ತಾ ಇರತಕ್ಕಂತಹದ್ದು. ಆದರೆ ಅದರಲ್ಲಿರುವಂತಹ ಮರೀಚಿಕೆ ಮಾತ್ರ ನಿಜವಾದ ಅಮೃತ ಇರುವಂತಹದ್ದು ನಮ್ಮ ಹೃದಯದ ಮಧ್ಯದಲ್ಲಿ. ಆ ಹೃದಯಾಕಾಶದ ಶುದ್ಧವಾದಂತಹ ಪ್ರಜ್ಞೆ ಜ್ಞಾನದ ಕೇಂದ್ರದಲ್ಲಿ ಅರಳುತ್ತಾ ಇರತಕ್ಕಂತಹದ್ದು ಚಿನ್ಮಯಿ ಪರಮಾನಂದ ಎಂಬಂಥದ್ದು ಆ ಜಗನ್ಮಾತೆಗೆ. ನಮ್ಮ ಮನಸ್ಸು ಸದಾಕಾಲವೂ ಕೂಡ ಆಸೆ ಕೋಪ ಭಯಗಳೆಂಬಂತಹ ಅಲೆಗಳಿಂದ ತುಂಬಿ ತುಳುಕ್ತಾ ಇರತಕ್ಕಂಥದ್ದು. ನಾವು ಭಕ್ತಿಯಿಂದ ಲಲಿತೆಯ ನಾಮಸ್ಮರಣೆಯನ್ನು ಮಾಡಿದಾಗ ಮನಸ್ಸು ಶಾಂತವಾಗುವಂತಹದ್ದು, ದುರ್ಗುಣಗಳೆಲ್ಲವೂ ಕೂಡ ನಾಶವಾಗುವಂತಹದ್ದು, ಸದ್ಗುಣಗಳೆಂಬಂತಹ ಅಮೃತ ಉತ್ಪತ್ತಿಯಾಗುವಂತಹದ್ದು. ಆಗ ನಮ್ಮ ಹೃದಯವೇ ಅವಳಿಗೆ ಆವಾಸ ಸ್ಥಾನವಾಗುವಂತಹದ್ದು, ನಮ್ಮ ಅಂತರಂಗವೇ ಮಣಿದ್ವೀಪವಾಗಿ ಪರಿವರ್ತನೆಯನ್ನು ಹೊಂದುವಂತಹದ್ದು. ಕೊನೆಯದಾಗಿ ಸುಧಾಸಾಗರ ಮಧ್ಯಸ್ಥಾಯಿ ನಮಃ ಎಂಬಂಥದ್ದು ಲಲಿತಾಂಬಿಕೆಯ ಸೌಂದರ್ಯ, ಯೋಗ, ರಹಸ್ಯ ಮತ್ತು ವೇದಾಂತದ ಸತ್ಯ ಈ ಮೂರನ್ನು ಒಟ್ಟಿಗೆ ಸಾರುವಂತಹ ಒಂದು ಮಹಾಮಂತ್ರವಾಗಿರುವಂತಹದ್ದು. ಅವಳು ಹೊರಗಿನ ಚಕ್ರದ ಬಿಂದುವಿನಲ್ಲಿ ಇದ್ದಾಳೆ. ನಮ್ಮ ಶಿರಸ್ಸಿನ ಸಹಸ್ರಾರದಲ್ಲೂ ಕೂಡ ಸುಧಾ ಬಿಂದುವಾಗಿ ನೆಲೆಸಿದ್ದುವಂತಹದ್ದು. ಹಾಗೂ ಸೃಷ್ಟಿಯೆಲ್ಲೆಡೆ ತುಂಬಿರುವಂತಹ ಬ್ರಹ್ಮಾನಂದದ ಕೇಂದ್ರವಾಗಿಯೂ ಕೂಡ ಅವಳೇ ಇರುವಂತಹದ್ದು. ತಾಯಿಯ ಈ ದಿವ್ಯವಾದಂತಹ ರಮಣೀಯವಾದಂತಹ ಮತ್ತು ಆನಂದಮಯವಾದ ಸ್ವರೂಪವನ್ನು ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಆಕೆಯ ಕರುಣಾಮೃತದ ಒಂದು ಹನಿಯನ್ನು ನಮ್ಮ ಮೇಲೆ ಬೀಳಲಿ ಎಂಬುದಾಗಿ ಆ ಭಗವತಿಯಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಬದುಕಿನ ಭವಸಾಗರವು ಸುಧಾಸಾಗರವಾಗಲಿ ಎಂದು ಜಗನ್ಮಾತೆಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಇನ್ನು ಈ ನಾಮಕ್ಕೆ ಸಂಬಂಧಿಸಿದಂತೆ ಒಂದು ಭಕ್ತಿಪೂರ್ವಕವಾಗಿರತಕ್ಕಂತಹ ಒಂದು ಕಥೆಯನ್ನು ಕೇಳೋಣ. ಹಿಂದೊಂದು ಕಾಲದಲ್ಲಿ ಸುಮೇಧ ಎಂಬಂತಹ ಒಂದು ಅಪ್ಪಟ ದೇವಿಯ ಭಕ್ತನಿದ್ದ. ಅವನು ಜಗತ್ತಿನ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ, ಜನನ ಮರಣದ ಚಕ್ರವನ್ನು ನೋಡಿ ಬಹಳ ಬೇಸರಗೊಂಡಿದ್ದ. ಈ ದುಃಖದ ಕಡಲಿನಿಂದ ಭವಸಾಗರದಿಂದ ಪಾರಾಗಲು ದಾರಿ ಯಾವುದಪ್ಪ ಎಂಬಂಥದ್ದನ್ನು ಪ್ರತಿನಿತ್ಯವೂ ಕೂಡ ಚಿಂತಿಸ್ತಾ ಇದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಹುಡುಕ್ತಾ ಇದ್ದ. ತನ್ನ ಗುರುಗಳಾಗಿರತಕ್ಕಂತಹ ದತ್ತಾತ್ರೇಯರ ಬಳಿ ಹೋಗ್ತಾನೆ ಒಂದು ದಿವಸ. ಗುರುಗಳೇ, ಈ ಜಗತ್ತು ಬರೀ ಕಣ್ಣೀರಿನ ಕಡಲು, ಎಲ್ಲೆಲ್ಲಿಯೂ ದುಃಖವೇ ತುಂಬಿರತಕ್ಕಂತಹದ್ದು. ನನ್ನ ತಾಯಿ ಆ ಜಗನ್ಮಾತೆ ಲಲಿತಾಂಬಿಕೆ ಎಲ್ಲಿರುತ್ತಾಳೆ ಎಂಬುದಾಗಿ ಕೇಳ್ತಾರೆ. ಅವಳಿರುವಲ್ಲಿ ದುಃಖವಿಲ್ಲವಂತೆ, ಕೇವಲ ಆನಂದವಿದೆಯಂತೆ. ಅವಳ ವಿಳಾಸವೆಲ್ಲಿರ್ತಕ್ಕಂತಹದ್ದು ದಯವಿಟ್ಟು ನನಗೆ ತಿಳಿಸಿ ಎಂಬುದಾಗಿ ಪರಿಪರಿಯಾಗಿ ಗುರುಗಳಲ್ಲಿ ಬೇಡಿಕೊಳ್ಳುತ್ತಾನೆ. ಆಗ ಆ ಗುರುಗಳು ಮಗುನಗುತ್ತಾ ಹೇಳ್ತಾರೆ, ಮಗು, ನೀನು ಹೇಳುವುದೆಲ್ಲ ಸರಿ. ನಾವು ಜೀವಿಸುತ್ತಿರುವಂತಹ ಈ ಪ್ರಪಂಚದ ಭವಸಾಗರ, ಆದರೆ ನಮ್ಮ ತಾಯಿ ಇರುವುದು ಕೂಡ ಇಲ್ಲಿಯೇ ಎಂಬುದಾಗಿ. ಅವಳು ಇರುವುದು ಸುಧಾಸಾಗರದಲ್ಲಿ. ಇಂದು ನಿನಗೆ ಅವಳ ಅರಮನೆಯ ದಿವ್ಯವಾಗಿರತಕ್ಕಂತಹ ದರ್ಶನವನ್ನು ಮಾಡಿಸ್ತೇನೆ ಎಂಬುದಾಗಿ ಹೇಳಿ ಸುಮೇಧನಿಗೆ ದಿವ್ಯ ದೃಷ್ಟಿಯನ್ನು ಕರುಣಿಸ್ತಾರೆ. ಸುಮೇಧನ ದಿವ್ಯ ದೃಷ್ಟಿಗೆ ಬ್ರಹ್ಮಾಂಡದ ಅದ್ಭುತಗಳು ಗೋಚರಿಸಲಿಕ್ಕೆ ಪ್ರಾರಂಭವಾಗುವಂತಹದ್ದು. ಅವನ ಭೂಮಿ, ಸೂರ್ಯ, ಚಂದ್ರರ ಮಂಡಲಗಳನ್ನು, ಬ್ರಹ್ಮಲೋಕಗಳನ್ನು, ವಿಷ್ಣು ಲೋಕವನ್ನು, ಶಿವಲೋಕಗಳನ್ನೆಲ್ಲ ದಾಟಿ ಇನ್ನು ಮೇಲಕ್ಕೆ ಅತಿ ಉನ್ನತವಾದಂತಹ ಲೋಕಕ್ಕೆ ಪಯಣಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಅಲ್ಲಿ ಅವನಿಗೆ ಒಂದು ಹಿಂದೆಂದೆಯೂ ಕೂಡ ಕಾಣದಂತೆ ಇರತಕ್ಕಂತಹ
ಹಲವಾರು ಸಮುದ್ರಗಳು ಎದುರಾಗಿ ಕಾಣುವಂತಹದ್ದು. ಕಬ್ಬಿನ ಹಾಲಿನ ಸಮುದ್ರಗಳು, ತುಪ್ಪದ ಸಮುದ್ರ, ಹಾಲಿನ ಸಮುದ್ರ, ಹೀಗೆ ಅವೆಲ್ಲವನ್ನು ಕೂಡ ದಾಟಿ ದಾಟಿ ಮುಂದೆ ಮುಂದೆ ಹೋಗಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಹಾಗೆ ಮುಂದೆ ಹೋಗ್ತಾ ಇದ್ದಂತೆ ವರ್ಣಿಸಲಿಕ್ಕೆ ಸಾಧ್ಯವೇ ಆಗದೇ ಇರತಕ್ಕಂತಹ, ಕಣ್ಣುಗಳಿಗೆ ತಂಪೆರೆಯುವಂತಹ, ಬೆಳದಿಂಗಳಂತೆ ಹೊಳೆಯುವಂತಹ ಒಂದು ಬೃಹತ್ ಮಹಾಸಾಗರ ಎದುರಾಗುವಂತಹದ್ದು. ಆ ಸಾಗರದ ಅಲೆಗಳಲ್ಲಿ ಯಾವುದೇ ಶಬ್ದವಿರಲಿಲ್ಲ, ಕೇವಲ ಪರಮಾನಂದದ ಮೌನವಿತ್ತು. ಅದರ ಒಂದು ಹನಿ ನೀರು ಸೋಕಿದರೂ ಸಹ ಜನ್ಮ ಜನ್ಮಾಂತರದ ಆಯಾಸವೆಲ್ಲವೂ ಕೂಡ ಮರೆಯಾಗುವಂತಿತ್ತು ಆ ಸಮುದ್ರ. ಆಗ ಆತ ಕೇಳ್ತಾನೆ, ಗುರುವೇ, ಇದು ಯಾವ ಸಮುದ್ರ ಎಂಬುದಾಗಿ. ಗುರುಗಳು ಹೇಳ್ತಾರೆ, ಮಗು, ಇದು ಸುಧಾಸಾಗರ ಎಂಬುದಾಗಿ. ಸಾವು, ನೋವು, ಮುಪ್ಪು ಯಾವುದೂ ಇಲ್ಲದ ಶಾಶ್ವತವಾಗಿರತಕ್ಕಂತಹ ಆನಂದವನ್ನು ನೀಡುವ ಅಮೃತದ ಕಡಲು ಇದು ಎಂಬುದಾಗಿ. ಸುಧಾಸಾಗರದ ನಟ್ಟ ನಡುವೆಯೇ ಒಂದು ಸುಂದರವಾಗಿರತಕ್ಕಂತಹ ದ್ವೀಪವಿತ್ತು. ಅದು ಮಣ್ಣು ಕಲ್ಲುಗಳಿಂದ ಕೂಡಿರತಕ್ಕಂತಹ ದ್ವೀಪವಲ್ಲ, ಬದಲಾಗಿ ರತ್ನಗಳಿಂದ ಕಂಗೊಳಿಸ್ತಾ ಇರತಕ್ಕಂತಹ ಮಣಿದ್ವೀಪವಾಗಿತ್ತು. ಆ ದ್ವೀಪಗಳ ಒಳಗಡೆ ಕಾಲಿಡ್ತಾ ಇದ್ದಂತೆ ಸುಗಂಧ ಬೀರುವಂತಹ ಕದಂಬ ವೃಕ್ಷಗಳ ಸಾಲು ಸಾಲುಗಳು ಕೂಡ ಕಾಣಿಸ್ತಾ ಇರತಕ್ಕಂತಹದ್ದು. ಭಕ್ತರು ಕೇಳಿದ್ದೆಲ್ಲವನ್ನು ಕರುಣಿಸ್ತಾ ಇರತಕ್ಕಂತಹ ಕಲ್ಪ ವೃಕ್ಷಗಳ ಮರವಿತ್ತು. ಆ ವನದ ಮಧ್ಯೆ ಇಡೀ ಬ್ರಹ್ಮಾಂಡವನ್ನೇ ಬೆಳಗುವಂತಹ ಒಂದು ಅರಮನೆ ಇತ್ತು. ಅದುವೇ ಚಿಂತಾಮಣಿ ಗ್ರಹ ಎಂಬುದಾಗಿ ಹೇಳುವಂತಹದ್ದು. ಸುಮೇಧ ಗುರುಗಳೊಂದಿಗೆ ಬೆರಗಾಗಿ ನೋಡುತ್ತಾ ಅರಮನೆಯ ಒಳಗಡೆ ಪ್ರವೇಶವನ್ನು ಮಾಡ್ತಾನೆ. ಅಲ್ಲಿ ಒಂದು ದಿವ್ಯವಾಗಿರ್ತಕ್ಕಂತಹ ಮಂಚವಿತ್ತು. ಆ ಮಂಚದ 4 ಕಾಲುಗಳಾಗಿ ಬ್ರಹ್ಮ, ವಿಷ್ಣು, ರುದ್ರ ಮತ್ತು ಈಶ್ವರರಿಂದ ಆ ಕೂಡಿರ್ತಾ ಇರ್ತಕ್ಕಂಥದ್ದು. ಆ ಮಂಚದ ಹಾಸಿಗೆಯ ಪರಶಿವನಾಗಿತ್ತು. ಆ ಶಿವನ ಮಡಿಲಿನಲ್ಲಿ ಕೋಟಿ ಸೂರ್ಯರ ತೇಜಸ್ಸಿನಿಂದ ಮಂದಹಾಸ ಬೀರುತ್ತಾ ಇಡೀ ಸೃಷ್ಟಿಯನ್ನು ಆಳುವ ಮಹಾರಾಜ್ಞಿಯಾಗಿ ತಲಿತಾ ತ್ರಿಪುರ ಸುಂದರಿ ವಿರಾಜಮಾನಳಾಗಿದ್ದು. ಗುರುಗಳು ಹೇಳ್ತಾರೆ, ನೋಡು ಮಗು, ಈ ಅಮೃತದ ಮಹಾಸಾಗರ ಅಕ್ಷರಶಃ ಮಧ್ಯದಲ್ಲಿ ಕುಳಿತಿರ್ತಕ್ಕಂತಹ ಸೃಷ್ಟಿಯನ್ನು ನಡೆಸುವವಳೇ ನಮ್ಮ ತಾಯಿ ಎಂಬುದಾಗಿ. ಅದಕ್ಕೆ ಅವಳನ್ನು ಸುಧಾಸಾಗರ ಮಧ್ಯಸ್ಥ ಎಂದು ಕರೆಯುತ್ತಾರೆ. ಅವಳ ಬಳಿ ಬಂದರೆ ದುಃಖದ ಭವಸಾಗರವು ಆನಂದದ ಸುಧಾಸಾಗರವಾಗ್ತದೆ ಎಂಬುದಾಗಿ. ಆ ತಾಯಿಯ ದಿವ್ಯ ದರ್ಶನದಿಂದ ಸುಮೇಧನಿಗೆ ಅತೀವ ಆನಂದವಾಗುವಂತಹದ್ದು. ಆದರೆ ದಿಢೀರನೆ ಆ ದೃಶ್ಯ ಹೇಳುವಂಥದ್ದು ಮರೆಯಾಯಿತು. ಅವನು ಕಣ್ತೆರೆದು ನೋಡಿದಾಗ ತಾನು ಗುರುವಿನ ಆಶ್ರಮದಲ್ಲಿ ಇದ್ದೇನೆ ಎಂಬಂತಹದ್ದು ಆತನಿಗೆ ಅರಿವಾಗುವಂತಹದ್ದು. ಆತ ಗಲಿಬಿಲಿಗೊಂಡ, ಗುರುವೇ, ತಾಯಿಯ ಅರಮನೆ ಕಣ್ಮರೆಯಾಯಿತಲ್ಲ, ಆ ಸುಧಾಸಾಗರ ಎಷ್ಟೊಂದು ದೂರದಲ್ಲಿದೆ, ನಾನು ಅಲ್ಲಿಗೆ ಮತ್ತೆ ಹೋಗುವುದು ಹೇಗೆ ಎಂಬುದಾಗಿ ಕೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಗುರುಗಳು ಅವನ ತಲೆಯ ಮೇಲ್ಭಾಗವನ್ನು ಸ್ಪರ್ಶಿಸಿ ನಗುತ್ತಾ ಹೇಳ್ತಾರೆ, ಮಗು, ಈ ಸುಧಾಸಾಗರ ಇರುವುದು ಬ್ರಹ್ಮಾಂಡದ ಯಾವುದೋ ಮೂಲೆಯಲ್ಲ, ಅದು ನಿನ್ನೊಳಗೆ ಇದೆ ಎಂಬುದಾಗಿ. ನಿನ್ನ ತಲೆಯ ಮೇಲ್ಭಾಗದಲ್ಲಿರುವಂತಹ ಸಹಸ್ರಾರ ಚಕ್ರವೇ ಆ ಸುಧಾಸಾಗರವಾಗಿರ್ತಕ್ಕಂಥದ್ದು. ನೀನು ಧ್ಯಾನದ ಮೂಲಕ ನಿನ್ನ ಮನಸ್ಸುಗಳನ್ನು ಅಲ್ಲಿಗೆ ಒಯ್ದಾಗ ಅಲ್ಲಿ ಪರಮಾನಂದವೆಂಬಂತಹ ಅದ್ಭುತ ಅಮೃತದ ಸುಧೆ ನಿನಗೆ ಪ್ರಾಪ್ತವಾಗುವಂತಹದ್ದು. ಪರಮಾನಂದವೆಂಬಂತಹ ಅಮೃತ ಸುಧೆ ಸ್ರವಿಸುವಂತಹದ್ದು. ಆ ನಿನ್ನ ಅಂತರಂಗದ ಶಾಂತಿಯ ಮಧ್ಯದಲ್ಲೇ ತಾಯಿ ಸದಾ ನೆಲೆಸಿದ್ದಾಳೆ ಎಂಬುದಾಗಿ. ಹೊರಗೆ ಹುಡುಕಿದರೆ ಸಿಗುವುದಿಲ್ಲ, ಅವಳು ಒಳಗಡೆ ತಿರುಗಿ ನೋಡಿದರೆ ನಿನ್ನೊಳಗೆ ಇರುವಂತಹ ಸುಧಾಸಾಗರ ಮಧ್ಯಸ್ಥೆ ಅವಳಾಗಿರುತ್ತಾಳೆ ಎಂಬುದಾಗಿ ಹೇಳ್ತಾರೆ. ಸುಮೇಧನಿಗೆ ಜ್ಞಾನೋದಯವಾಗುವಂತಹದ್ದು. ತಾಯಿ ಎಲ್ಲೋ ದೂರದಲ್ಲಿಲ್ಲ, ನನ್ನ ಅಂತರಂಗದ ಆನಂದದ ಕೇಂದ್ರದಲ್ಲೇ ಇದ್ದಾಳೆ ಎಂಬಂಥದ್ದು ಆತನಿಗೆ ಅರಿವಾಗುವಂತಹದ್ದು. ಕಥೆಯ ನೀತಿ ಏನು ಅಂತ ಕೇಳಿದರೆ, ನಾವು ಪ್ರಪಂಚದ ಆಸೆ ಆಮಿಷಗಳೆಂಬಂತಹ ಉಪ್ಪು ನೀರಿನ ಸಮುದ್ರದಲ್ಲಿ ಆನಂದವನ್ನು ಹುಡುಕುತ್ತಿದ್ದೇವೆ. ಆದರೆ ನಮ್ಮ ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಿ ಧ್ಯಾನಿಸಿದಾಗ ನಮ್ಮೊಳಗೆ ಇರುವಂತಹ ಬ್ರಹ್ಮಾನಂದವೆಂಬಂತಹ ಅಮೃತ ಕಡಲಿನಲ್ಲಿ ಜಗನ್ಮಾತೆಯ ದರ್ಶನವನ್ನು ನಾವು ಪಡೆಯಬಹುದು ಎಂಬುದಾಗಿ. ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರತಕ್ಕಂತಹ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಪ್ರತಿನಿತ್ಯವೂ ಕೂಡ ಸರ್ವ ಸೌಭಾಗ್ಯದಾಯಕ ರೀತಿಯ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಜಗನ್ಮಾತೆಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಈ ಭವಸಾಗರವು ಸುಧಾಸಾಗರವಾಗಲಿ ಎಂಬುದಾಗಿ ಹೇಳುತ್ತಾ 62ನೆಯ ನಾಮದ ಭಾವಾರ್ಥವನ್ನು ನಾಳೆಯ ದಿನ
ನಮಸ್ತೆ.